ವಾಹಿನಿಗಿಸುತ್ತವೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮ ಪಂಚಾಯಿತಿಗೆ ಇಂದು ನೂತನವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆಲಿಸಾಬ್ ತಳಗಡೆ ಹಾಗೂ ಮಂಜು ಸಾಧನವರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆ ಪ್ರಕ್ರಿಯೆ ಮೂಲಕ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡುವುದಕ್ಕೆ ಆಗಮಿಸಿದ್ದ ಚುನಾವಣಾ ಅಧಿಕಾರಿಗಳು ಆದ ಕಿತ್ತೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಘೋರ್ಪಡೆ ಅವರು ಚುನಾವಣಾ ಪ್ರಕ್ರಿಯೆ ಮುಗಿಸಿ ನಂತರ ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮ ಪಂಚಾಯಿತಿಗೆ ವಿಶೇಷವಾಗಿ 2ನೇ ಅವಧಿಗೆ ಒಂದ್ ರೀತಿ ಅಧ್ಯಕ್ಷ ಉಪಾಧ್ಯಕ್ಷ ಒಂದ್ ರೀತಿ ಆಯ್ಕೆಯಾಗಿದ್ದಾರೆ. ವಿಶೇಷವಾಗಿ ಚುನಾವಣಾಧಿಕಾರಿಗಳಿರ್ತಕ್ಕಂಥ ಶ್ರೀ ಗೋರ್ಪಡೆ ಸಾಹೇಬ್ರು ಏನ್ ಹೇಳ್ತಾರೆ, ಚುನಾವಣಾಧಿಕಾರಿಗಳಿಗೆ ಬಂದಿರ ಸರ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗೆ ಚುನಾವಣಾಧಿಕಾರಿಗೆ ಬಂದಿದ್ದೀರಾ. ಹೌದು, ಇವತ್ತಿನ ದಿನಾಂಕ 8/7/2024ರಂದು ದಿನಾಂಕವನ್ನು ಘೋಷಣೆ ಮಾಡಿತ್ತು. ಆ ಪ್ರಕಾರ ಬೆಳಗ್ಗೆ 10ರಿಂದ 11 ಗಂಟೆಗೆ ನಾಮಪತ್ರ ತೆಗೆದುಕೊಳ್ಳಲಾಗಿತ್ತು. 1:30ರಿಂದ ಸಭೆ ಪ್ರಾರಂಭವಾಗಿತ್ತು. ಆ ಪ್ರಕಾರ 10ರಿಂದ 11 ಗಂಟೆ ಒಳಗೆ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನಾಮಿನೇಷನ್ ನೀಡಿರ್ತಾರೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನೀಡಿರ್ತಾರೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡೂ ಸ್ಥಾನವನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿರ್ತೀವಿ. ವಿಶೇಷವಾಗಿ ಹೊಸದಾಗಿ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ರೆ ಅವ್ರಿಗೆ ಒಬ್ಬ ಅಧಿಕಾರಿಯಾಗಿ ಅಭಿವೃದ್ಧಿಗೆ ಸಂಬಂಧಿಸಿದ ಏನ್ ಸಲಹೆಗಳು? ಅದೇ ನಾನು ಹೇಳಿದ್ದೇನೆ, ಅವ್ರಿಗೆ ಇಬ್ರು ಹೆಂಗಿದ್ದಾರೆ ಮತ್ತೆ ಮುಖದಲ್ಲಿ ನೋಡಿದ್ರೆ ಒಂದ್ ಸ್ವಲ್ಪ ಉತ್ಸಾಹ ಇದ್ದಾರೆ. ಪಂಚಾಯತಿ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯು ಸಹಕಾರ ಕೊಡ್ತಾರೆ. ನಾನು ತಾಲೂಕು ಪಂಚಾಯತಿಯಿಂದನ ಏನ್ ಅನುದಾನ ಬೇಕು ಶಾಸಕರಿಗೆ ಆಯ್ತು ಈ ಗಮನಕ್ಕೆ ತಗೊಂಡ್ಬರ್ತೀನಿ. ಇಲ್ಲೇನು ಕುಂದುಕೊರತೆಗಳು ಸಾರ್ವಜನಿಕ ಕುಡಿಯುವ ನೀರಿಂದ ಆಯ್ತು, ಗಟ್ರ ಬಗ್ಗೆ ಆಯ್ತು, ಸ್ವಚ್ಛತೆ ಬಗ್ಗೆ ಆಯ್ತು, ಅವ್ರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಕೈ ಜೋಡಿಸಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಜೊತೆ ಸಹಕಾರದೊಂದಿಗೆ ಈ ಎರಡೂ ಗ್ರಾಮವನ್ನು ಉನ್ನತ ಮಟ್ಟದ ಗ್ರಾಮ ಪಂಚಾಯತಿಯನ್ನು ಅಭಿವೃದ್ಧಿಪಡಿಸಲು ಅವರಿಗೆ ತಿಳಿಸಿದ್ದೀನಿ. ಆ ಪ್ರಕಾರ ನಾನು ಅವ್ರ ಜೊತೆ ಸಹಕಾರ ಕೊಡ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಉಪಚುನಾವಣೆ ಅಧಿಕಾರಿಗಳು ಆದ ರಾಜೇಶ್ವರಿ ಪಟ್ಟಣಶೆಟ್ಟಿ, ಪಿಡಿಒ ಸೂರಮ್ಮ ಪಾಟೀಲ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಗಪ್ಪ ಪೇಶಣ್ಣವರ್, ಮಾಜಿ ಉಪಾಧ್ಯಕ್ಷ ಆನು ಬಸನಗೌಡ ಪಾಟೀಲ್, ಕಾಶುಬಾ ಕಿಲಾರಿ ಸೇರಿ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ಪೊಲೀಸ್ ಇಲಾಖೆ ವತಿಯಿಂದ ಬೇಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಒಟ್ಟಾರೆ ಇನ್ಮುಂದೆ ವೀರಾಪುರ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಂದ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನ ನಿರೀಕ್ಷೆ ಮಾಡಲಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.